ಬೆತ್ತಲೆಯಾಗಿ ಏಕೆ ಸ್ನಾನ ಮಾಡಬಾರದು? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ? ಪೂರ್ತಿ ಮಾಹಿತಿ ಕೇಳಿ, ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ. ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮಾಡಬೇಕಾದ ಹಲವಾರು ಪ್ರಮುಖ ಕೆಲಸಗಳಿವೆ. ಅಡುಗೆ ಮಾಡುವುದು, ಊಟ ತಿಂಡಿ ಮಾಡುವುದು, ಕೆಲಸಕ್ಕೆ ಹೋಗುವುದು, ಸ್ನಾನ ಮಾಡುವುದು, ಉಗುರು ಕತ್ತರಿಸುವುದು ಎಲ್ಲವೂ ಮುಖ್ಯವಾಗಿರುತ್ತವೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಚಟುವಟಿಕೆಯು ಕೆಲವು ಅಭ್ಯಾಸಗಳನ್ನು ಹೊಂದಿದೆ. ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಇವುಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಬೇಕು ಎಂದು ಎಲ್ಲರ ಮನೆಯಲ್ಲಿಯೂ ಹೇಳುತ್ತಾರೆ. ಕೆಲವರ ಸಂಪ್ರದಾಯದಲ್ಲಿ ಸ್ನಾನ ಮಾಡದೆ ಅಡುಗೆ ಮನೆ ಸಹ ಪ್ರವೇಶ ಮಾಡಲ್ಲ. ದೇವರ ಕೋಣೆಗೆ ಪ್ರವೇಶಿಸಬೇಕಾದ್ರೂ ಅತ್ಯಂತ ಮಡಿಯಿಂದ ಹೋಗಬೇಕು ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ. ಸ್ನಾನ ಅಂದ್ರೆ ಶುದ್ಧವಾಗುವುದು ಎಂದರ್ಥ. ಸ್ನಾನ ಮಾಡೋದರಿಂದ ದೇಹ ಸ್ವಚ್ಛ ಆಗೋದರ ಜೊತೆಗೆ ಮನಸ್ಸು ನಿರಾಳ ಆಗುತ್ತದೆ. ಹೌದು, ವೈದಿಕ ಗ್ರಂಥಗಳಲ್ಲಿ ಸ್ನಾನಕ್ಕೆ ಕೆಲವು ವಿಧಾನಗಳಿವೆ ಎಂಬುದು ನಿಜ. ಸ್ನಾನ ಮಾಡುವಾಗ ನಾವು ತಪ್ಪಾಗಿ ಮಾಡುವ ಕೆಲವು ಕೆಲಸಗಳು ನಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂದು ಹೇಳಲಾಗುತ್ತದೆ. ಶಾಸ್ತ್ರಗಳಲ್ಲಿ ಸ್ನಾನದ ವಿಧಿ ವಿಧಾನಗಳ ಬಗ್ಗೆ ತಿಳಿಸಲಾಗಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಸ್ನಾನ ಮಾಡುವಾಗ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಹಲವರು ಬಟ್ಟೆ ಇಲ್ಲದೆ ಸ್ನಾನ ಮಾಡುತ್ತಾರೆ. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಜೀವನದಲ್ಲಿ ತೊಂದರೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡೋದರಿಂದ ಅಪಾಯ ಉಂಟಾಗುತ್ತದೆ. ಆ ತೊಂದರೆ ಏನು ಎಂಬುದರ ಮಾಹಿತಿ ಇಲ್ಲಿದೆ. ಹೆಚ್ಚು ಹೊತ್ತು ಬಟ್ಟೆ ಹಾಕದೆ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳು ಮನೆಗೆ ನುಗ್ಗುತ್ತವೆ ಎಂಬ ನಂಬಿಕೆ ಇದೆ. ಇದರಿಂದ ಸ್ನಾನ ಮಾಡುವವರ ಮನಸ್ಸು ಮತ್ತು ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸ್ನಾನ ಮಾಡುವಾಗ ದೇಹದ ಮೇಲೆ ಏನನ್ನಾದರೂ ಧರಿಸಬೇಕೆಂದು ಹೇಳಲಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಬಟ್ಟೆ ಇಲ್ಲದೆ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆಯೂ ಇದೆ. ಈ ರೀತಿಯಾಗಿ ಬೆತ್ತಲೆಯಾಗಿ ಸ್ನಾನ ಮಾಡೋದರಿಂದ ಆರ್ಥಿಕ ಸ್ಥಿತಿಗೆ ಧಕ್ಕೆಯಾಗುತ್ತದೆ. ಉಡುಗೆ ಎಂದರೆ ಚೂಡಿದಾರ್, ಸೀರೆ, ಅಂಗಿ ಅಲ್ಲ. ಕನಿಷ್ಠ ಟವೆಲ್ನಲ್ಲಿ ಅಥವಾ ಇನ್ನರ್ ವಿಯರ್ ಸುತ್ತಿ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನೆಂದರೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಕೆಲವೊಮ್ಮೆ ಪಿತೃ ದೋಷ ಬರುತ್ತದೆ. ನೀವು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಪೂರ್ವಜರು ಕೋಪಗೊಳ್ಳುತ್ತಾರೆ. ಈ ಕಾರಣದಿಂದಾಗಿ ನೀವು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಸ್ನಾನದ ವೇಳೆ ತುಂಡು ಬಟ್ಟೆಯಾದರೂ ಧರಿಸಬೇಕು ಎಂದು ಹೇಳುತ್ತಾರೆ. ಬೆತ್ತಲೆಯಾಗಿ ಸ್ನಾನ ಮಾಡುವುದರ ಹಿಂದೆ ಇನ್ನೊಂದು ಪೌರಾಣಿಕ ಸತ್ಯವಿದೆ. ಕೃಷ್ಣನು ಗೋಪಿಕೆಯರು ಸ್ನಾನ ಮಾಡುವಾಗ ಅವರ ಬಟ್ಟೆಗಳನ್ನು ಮುಚ್ಚಿಟ್ಟಿದ್ದನು. ನಂತರ ಗೋಪಿಕೆಯರು ಕೃಷ್ಣನನ್ನು ಬೇಡಿಕೊಂಡ ನಂತರ ಅವನು ಅವರಿಗೆ ಬಟ್ಟೆಗಳನ್ನು ಕೊಟ್ಟನು. ಇದರರ್ಥ ಕೃಷ್ಣನು ಗೋಪಿಕೆಯರೊಂದಿಗೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗುತ್ತದೆ. ಸ್ನಾನದ ಹಿಂದಿನ ಮತ್ತೊಂದು ಕುತೂಹಲಕಾರಿ ಸಂಗತಿಯೆಂದರೆ ಈ ಹಿಂದೆ ಶೌಚಾಲಯಗಳು ಮನೆಯ ಹಿಂದೆ ಇರುತ್ತಿದ್ದವು. ಶೌಚಾಲಯಗಳಿಗೆ ಕಿಟಕಿಗಳು ಸಹ ಇರುತ್ತಿರಲಿಲ್ಲ. ಸ್ನಾನದ ವೇಳೆ ಶೌಚಾಲಯದೊಳಗೆ ಹಾವು ಅಥವಾ ಯಾವುದಾದರೂ ಕೀಟ ಬಂದರೆ ಬೆತ್ತಲೆಯಾಗಿದ್ದರೆ ದಿಢೀರ್ ಅಂತ ಹೊರಗೆ ಬರಲು ಆಗಲ್ಲ. ಆದ್ದರಿಂದ ಈ ಕಾರಣದಿಂದಲೂ ತುಂಡು ಬಟ್ಟೆಯನ್ನಾದರೂ ಧರಿಸಬೇಕು ಎಂದು ಹೇಳುತ್ತಿದ್ದರು. ಆ ಪದ್ಧತಿಯೇ ಮುಂದುವರಿದುಕೊಂಡು ಬಂದಿದೆ ಎಂಬ ಮಾತುಗಳು ಸಹ ಕೇಳಿ ಬರುತ್ತವೆ. ಈಗ ಪ್ರತಿ ಮನೆಯೊಳಗೆ ಶೌಚಾಲಯ ಇರುತ್ತದೆ. ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವ ವೇಳೆ ಕೆಲವು ತುರ್ತು ಪರಿಸ್ಥಿತಿಗಳಲ್ಲಿ ಹೊರಗೆ ಬರಲು ಸಾಧ್ಯವಾಗಲ್ಲ. ಬೆತ್ತಲೆಯಾಗಿ ಮಲಗಬಾರದು ಏಕೆ? ಭಾರತೀಯ ನೈತಿಕ ಪ್ರವರ್ತನೆ ಅನುಸರಿಸಿ ದಿಗಂಬರವಾಗಿ ಮೈ ಮೇಲೆ ಯಾವುದೇ ವಸ್ತ್ರವನ್ನು ಹೊದೆಯದೆ ನಿದ್ದೆ ಮಾಡುವುದು ಸರಿಯಾದುದಲ್ಲ. ಈ ನಿಷೇಧವು ಸ್ತ್ರೀಯರ ವಿಷಯದಲ್ಲಿ ಹೆಚ್ಚಿನ ಕಠಿಣವಾದ ನಿಯಮವನ್ನು ಮಾಡಲಾಗಿದೆ. ಹೀಗೆ ನಗ್ನವಾಗಿ ಮೈ ಮೇಲೆ ಬಟ್ಟೆಯಿಲ್ಲದೆ ನಿದ್ದೆ ಮಾಡಿದರೆ ರಾತ್ರಿ ಸಮಯದಲ್ಲಿ ವಿಹರಿಸುವ ಗಂಧರ್ವರು ಹಾಗೆ ನಿದ್ರೆ ಮಾಡುವವರನ್ನು ನೋಡಿ ಅವರ ಪಕ್ಕದಲ್ಲಿ ಮಲಗಿಕೊಳ್ಳುವರೆಂದು ನಂಬಿಕೆಯಿದೆ. ಸಹಜವಾಗಿ ರಾತ್ರಿ ಸಮಯದಲ್ಲಿ ಶರೀರದ ರಾಸಾಯನಿಕ ವ್ಯವಸ್ಥೆಯು ಕೆಲವು ಬದಲಾವಣೆಗಳಿಗೆ ಗುರಿ ಆಗುತ್ತದೆ. ನಗ್ನವಾಗಿ ನಿದ್ರಿಸಿದರೆ ಮುಖ್ಯವಾಗಿ ಜನನೇಂದ್ರಿಯವು ಹಾನಿಗೆ ಗುರಿಯಾಗುವ ಅವಕಾಶ ಹೆಚ್ಚು. ಈ ಕಾರಣದಿಂದ ದಿಗಂಬರವಾಗಿ ನಿದ್ರಿಸಬಾರದೆಂದು ವೈದ್ಯಶಾಸ್ತ್ರವು ಒತ್ತಿ ಹೇಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.